ಇದು ಪಿಕ್ಚರ್ ರಿಲೀಸ್ ಆಗದೆ ನಿನ್ನೆ ಹೋಗದ ಕರ್ಕೊಂಡು ಹೋಗ್ತೀನಿ ಅಂತ ಇದು ಕಲೆ ಅದು ಎಂಥದ್ದು ಇದು ಟ್ಯಾಕ್ಸಿಕ್ಕು ಏನು ಎಲ್ಲ ಟ್ಯಾಕ್ಸಿಕ್ಕು ಎಲ್ಲರ ಬೈಲು ಅದೇ ಟ್ಯಾಕ್ಸಿಕ್ ಎಷ್ಟು ಕಾಲು ಅಂತ ನಾನು ಕೂಲಾಗಿ ಮಾತಾಡೋಕ್ಕಾಗದು. ನಾನು ಎಷ್ಟೋ ಜನ ಗ್ರೇಗೆ ಆಗ್ಬಿಟ್ಟಿವ್ನಿ. ಅವರು ಅನ್ಕೋತಾರೆ ಕೆಂಪು ಸರಿ ಇಲ್ಲ ಅಂತ, ಕೆಂಪಂಗೆ ದೊರಂಕರ ಕೆಂಪಂಗೆ ಆಟಿಟ್ಯೂಡ್ ಮತ್ತೊಂದು ಎಕ್ಸೆಟ್ರಾ. ಇದರಲ್ಲೂ ನೀವು ಹಾಕೋದ್ರಲ್ಲೂ 6 mm 10 mm ಐತೆ. ಇದ್ಯಾವುದು MM ಅಂತ ನಾವು ತರಬೇಕಾದ್ರೆ ಹೇಳ್ತೀವಿ ಕಬ್ಬಣ ಅದೇ ಸಣ್ಣ ದಪ್ಪ ಇರ್ತಾವಲ್ಲ, ಸೊ ಆ ಥರ ಡಿಫ್ರೆನ್ಸ್ ಇದು ಕೂಡ. ಏನಿಲ್ಲ ಮಾತೆತ್ತಿದ್ರೆ ಕಮೆಂಟ್ ಮಾಡ್ತಾರದು ಆ ಮನೆನೇ ಹೆಂಗೆ ಇಟ್ಕೊಂಡಿದ್ಲು ನೀನು ಹೇಳ್ತೀವಿ, ಈ ಮನೆ ಹಿಂದೆ ಹೆಂಗೆ ಇಟ್ಕೊಂಡವಳು, ಆ ಮನೆನೂ ಹಂಗೆ ಇಟ್ಕೊಂಡಿದ್ಲು, ಈ ಮನೆ ಹೆಂಗೆ ಇಟ್ಕೊಂಡವಳು. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿನಿಮಕ್ಕೆ ಹೋಗಮ್ಮ ಅಂತ ಇವತ್ತು ಕೇಳ್ತೀನಿ. ಏನಂದರು ಮಿಸಸ್ ಪವನ್ ಅವರು ಗೊತ್ತಾಗುತ್ತೆ. ನೋಡೋಣ, ಈಗ ಒಳಗಡೆ ಹೋಗೋಣ. ಆಮೇಲೆ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ನೋಡಿ, ಅಲ್ಲಿ ಟಿ ವಿ ನಮ್ಮ ಹಳೆ ಮನೆ ಟಿ ವಿ ಏನಾಯಿತು ಅದು ಯಾವುದಾದ್ರೂ ಒಂದು ಈ ಬಿಗ್ ಬಾಸ್ ಮೂಮೆಂಟ್ಗಳಲ್ಲಿ ನಾನು ಹಿಂಗೆ ಕ್ಯಾಮ್ರಾ ಹಿಡಿಯೋಕೆ ಹೋದರೆ ವಿನ್ ಆಗೋ ಮೂಮೆಂಟು ಅದೇನು ಫೈನಲಿ ಅದಾಗಲಿ ಮತ್ತೊಂದಾಗಲಿ ಯಾವುದಾದ್ರೂ ಒಂದು ಇದನ್ನು ಹಿಂಗೆ ವಿಡಿಯೋ ಹಿಡಿಯೋಕೆ ಹೋದಾಗ ಒಂಥರ ಬ್ಲರ್ ಹಂಗೆ ಪಟ್ಟಿ ಹಂಗೆ ಬಂದುಬಿಟ್ಟು ಕ್ಲಾರಿಟಿನೂ ಬರ್ತಿರೋದಿಲ್ಲ, ಏನೂ ಇಲ್ಲ. ಆದರೆ ಈಗ ತುಂಬ ಸಖತ್ತಾಗಿ ಗೊತ್ತಾಗೈತೆ. ಹಿಂಗೆ ಹತ್ರ ಹಿಡಿದ್ರೂ ಕೂಡ ಏನು ಬ್ಲರ್ ಆಗಲ್ಲ, ಅದೇನೋ ಸ್ಕ್ರ್ಯಾಚಸ್ ಥರ ಏನೋ ಬರೋಲ್ಲ ನೋಡಿ. ಇದು ಅದು ಏನಾರ ಹಿಡಿಯಬೋದು, ಕಾಪಿ ರೈಟ್ಸು ಅದು ಇದು ಅಂತ ಅಂದ್ಬಿಡ್ತಾರೆ. ಆಮೇಲೆ ಅದಕ್ಕೂ ಆ ಥರ ಮಾಡಿದ್ರು ನೋಡಿ ಈ ಥರ ಹಿಡಿದ್ರೂ ಏನೂ ಆಗಲ್ಲ, ಒಂಥರ ಬ್ಲರ್ ಬರೋಲ್ಲ, ಏನೂ ಇಲ್ಲ. ಒಟ್ಟಿನಲ್ಲಿ ಈ ಹೊಸ ಫಿಲಿಮ್ ಆದರೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ, ಹಳೆ ಫಿಲಿಮ್ ಆದರೆ ಒಂದು ಸ್ವಲ್ಪ ಲೋ ಕ್ವಾಲಿಟಿ ಇರ್ತವೆ. ಬಟ್ ಅವ್ರು ಯಾವ ಥರ ಶೂಟ್ ಮಾಡಿ ಪೋಸ್ಟ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡು. ನೆನ್ನೆ ಕಾಲೇಜ್ಗೆ ಹೋಗಿಲ್ಲ ನೀನು? ಹಾಂ, ನೆನ್ನೆ ಇದು ಸ್ಕೂಲ್ಗೆ ಹೋಗಿಲ್ಲ ನೀನು? ಒಟ್ಟಿಲ್ಲ ಇದ್ನಲ್ಲ, ತಗೋಬಲ್ಲ ಇಲ್ಲಿ ಕೋಲ, ಇವನಿಗೆ ಕೋಲ್ ತಗೋಬ. ಹಾಂ, ಯಾವ ರಜಾ ಇತ್ತು? ಏನಿತ್ತು ನೆನ್ನೆ? ಎಂತ ಮಿಲಾದು? ಹಾಂ, ನೀನು ಯಾಕೆ ಹೋಗಿಲ್ಲ? ಏನು ರಜಾ? ಹಾಂ, ಏನೋ ಇದು ಏನೋ ಮಾಡ್ತಾವಳಲ್ಲ, ಏನು ಮಾಡ್ತಾಳೆ ಅಡುಗೆಯ? ಅದೇ ಟೊಮಟೊ ಗೊಜ್ಜು, ಅದೇ ಹಳೆ ಮನೇಲೂ ಅದೇ ಗೊಜ್ಜು, ಇದೇ ಮನೇಲೂ ಅದೇ ಗೊಜ್ಜು. ಇಲ್ಲಿ ಏನೋ ಇದು ಮಾಡೋದು ಬೇಡ, ಸೊಳ್ಳೆ ಹಂಗೆಲ್ಲ ಮುತ್ಕೋತವೆ. ತಂಗಳು ಪಂಗಳು ಇವೆಲ್ಲನೇ ಮಡಗುದ್ರೆ ಇಲ್ಲಿ. ಹಾಂ, ಅಲ್ಲಲ್ಲೇ ಎಲ್ಲ ಖಾಲಿಯಾ? ಹಾಂ, ಏನಿಲ್ಲ ಮಾತೆತ್ತಿದ್ರೆ ಕಮೆಂಟ್ ಮಾಡ್ತಾರದು ಆ ಮನೆನೇ ಹೆಂಗೆ ಇಟ್ಕೊಂಡಿದ್ಲು ನೀನು ಹೇಳ್ತೀವಿ, ಈ ಮನೆ ಹಿಂದೆ ಹೆಂಗೆ ಇಟ್ಕೊಂಡವಳು, ಆ ಮನೆನೂ ಹಂಗೆ ಇಟ್ಕೊಂಡಿದ್ಲು, ಈ ಮನೆ ಹೆಂಗೆ ಇಟ್ಕೊಂಡವಳು. ಬರೀ ಅದೆಯಾ? ನೀಟಾಗಿ ಇಟ್ಕೊಂತ ಏನು ನೀಟಾಗಿ ಇಟ್ಕೊಂಡ್ರು ಮಾಮೂಲಿ ಅಲ್ಲಿ ನೋಡಿ 16-20 ಸಾಮಾನು ಹೆಂಗೆ ಕಿಚನಲ್ಲಿ ಹೆಂಗೆ ಇವೆ. ಎಲ್ಲಿಂದ ಎಲ್ಲಿ ಅಲ್ಲಿಗೆ. ಹಾಂ, ಒಟ್ನಲ್ಲಿ ನಾನು ನೋಡಿದ ಮಟ್ಟಕ್ಕೆ ಯಾವ ಮನೆಗೆ ಹೋದ್ರು ಯಾವ ರೂಮು ಖಾಲಿ ಇರಿಕಿಲ್ಲ, ಎಲ್ಕ ತುಂಬಿರ್ತಾರೆ. ಮಡಿಕೊಳಕ್ಕೆ ಇನ್ನೇನು ಜಾಗ ಇಲ್ಲ, ಒಟ್ಟಿಂದ ಆಚೆ ಕೆಸೆಯಕ್ಕೆ ಐಕಿಲ್ಲ, ಅದಕ್ಕಿರ್ತಾರೆ ಅಲ್ಲಿ ಪಟ್ಟದ ಮೇಲೆ ರೂಮಲ್ಲಿ ಎಲ್ಲ ತಗೋ ಹಂಗೆ ಬಿದ್ದಿರ್ತವೆ. ಎಲ್ಲ ಮನೆಗಳಲ್ಲೂ ಸಹಜವಾಗಿ ಹಂಗೇನೆ, ಅದು ಹೊಸ ಮನೆ ಆಗಿರ್ಬೋದು, ಹಳೆ ಮನೆ ಆಗಿರ್ಬೋದು. ಇದು ಪಿಕ್ಚರ್ ರಿಲೀಸ್ ಆಗದೆ ನಿನ್ನೆ ಹೋಗದ ಇದು ಕಲೆ ಅದು ಎಂಥದ್ದು ಇದು ಟ್ಯಾಕ್ಸಿಕ್ಕು ಏನು ಎಲ್ಲ ಟ್ಯಾಕ್ಸಿಕ್ಕು ಎಲ್ಲರ ಬೈಲು ಅದೇ ಟ್ಯಾಕ್ಸಿಕ್ ಅನ್ನೋ ಟ್ಯಾಕೆ ಎಲ್ಲರ ಬೈಲುವೆ. ಎಲ್ಲ ಯೂಟ್ಯೂಬಲ್ಲಿ ಆಗಿರ್ಬೋದು ಮತ್ತು ರೀಲ್ಸಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಅದೇ. ಈಗ ಒಬ್ಬೊಬ್ಬರು ಚೆನ್ನಾಗೈತೆ, ಸಖತ್ತಾಗೈತೆ, ನೆಕ್ಸ್ಟ್ ಲೆವೆಲ್ಲು ಇಂಗ್ಲೀಷ್ ಲೆವೆಲ್ಗೈತೆ ಅಂತಾರೆ. ಇನ್ನು ಕೆಲವರು ಇನ್ನೂ ಬೇರೆ ಥರ ವರ್ಣನೆ ಮಾಡ್ತಾರೆ. ಗೊತ್ತಿಲ್ಲ ಅದು ಹೆಂಗೈತೆ ಅಂತ. ಹೋಗು ಮತ್ತೆ ಬರೀಕಿಲ್ವಾ, ಏನೋ ಬಂದಳೇನೋ ಅಂತ ಕೇಳಿದೆ ಅಷ್ಟೇ. ಯಾಕನ ನಾವು ಹೋಯ್ತದ ಇವತ್ತು ಫ್ರೆಂಡ್ಸ್ ಎಲ್ಲ, ಅದಕ್ಕೆ ಕೇಳಿದೆ. ಯಾವತ್ತು ಕರ್ಕೊಂಡೆ ಹೋಗಿಲ್ವಾ? ಕೇಳಿದ್ರೆ ಇಲ್ಲಾಂದ್ರೆ ಇಲ್ಲ. ನೋಡು ಒಂದು 5,000 ರೂಪಾಯಿ ಪಿಕ್ಚರ್ ಇದಕ್ಕೆ ಇದ್ರ ಮಾಲಲ್ಲಿ ನೋಡ್ಬೇಕಲ್ಲ, ಜಾಸ್ತಿ ದುಡ್ಡು ಅಲ್ಲಿ. ಓ ಬೇಡ ಬಾ, ಏನ್ ಬಾರಿ
ಅಲ್ಲಿ ಕಾಸ್ಟ್ಲಿ ಟಿಕೆಟು ಕಾಸ್ಟ್ಲಿ ತಿಂಡಿನೂ ಕಾಸ್ಟ್ಲಿ ಇರ್ತವೆ. ಅಲ್ಲಿ ಎಲ್ಲರ ಹೋಟ್ಲಿಗೆ ಹೋದ್ರೆ ದೊಡ್ಡ ಹೋಟ್ಲಿಗೆ ಹೋದ್ರೆ ಅಲ್ಲಿ ಒಂದು 2,000 ಬಿಲ್ ಆಯ್ತದೆ ಊಟಕ್ಕೆ ಅಂತ ಹೋಟ್ಲಿಗೆ ಹೋದ್ರೆ. ವೆಹಿಕಲ್ ಕಾಪಿ ಕೊಟ್ಟಿಲ್ವಾ? ಈಗ ಎದ್ದು ಬಂದಿತ್ತು ನಾನೇ ನೋಡೋಣ ಅವ್ರು ಎದ್ದಿದ್ದೋದಕ್ಕೆ ಈಗ ಎದ್ದು ಬಂದು ಕೊಡ್ತೀನಿ. ಅದೇನು ಹಂಗೆ ಹಾಕಿದೆಯಲ್ಲ ಕವರ ಎದ್ದಾಕ್ತೀನಿ ಅದ ಆದ್ರೂ ಕವರ್ ಹಾಕೈತಿ ಅಂದ್ಬಿಟ್ಟು ಕೆಳಗಡೆ ಕಾರ ಇಡ್ತೀನಿ ಇಲ್ಲಿಗೆ ಆ ಕವರ್ ಬಿದ್ದಿ ಒದ್ದಾಡ್ತವೆ ಅಂತ ಕೊಡ್ತೀನಿ ಆ ಕವರ. ಇಲ್ಲು ಒಣ್ಣಲ್ಲಿ ಎಲ್ಲ ಫುಲ್ಲು ಫಸ್ಟ್ ನೀನು ಬಾಕ್ಸ್ ಕೊಲ್ ತಂದ್ಕೊಡಪ್ಪ ಮಗಪ್ಪ ನಮ್ಗೆ. ಕಾಳು ಕಡ್ಡಿ ಎಲ್ಲ ಫ್ರಿಜ್ ಹೋಯ್ತವೆ ಹೆಂಗಿದ್ರು ಮನೆದು ಇಲ್ಲ ಇದಕ್ಕೆ ತುಂಬ ಈಗ ಕಮ್ಮಿ ಮಾಡಿದ. ನಾನೇನು ಮಾಡಿಲ್ಲ ನೀನ್ ಮಾಡಿದೆ ನಾನೇನು ತಿರ್ಗಿಸಿಲ್ಲದ ಅದ ಲಾಸ್ಟ್ ಇದಕ್ಕಾಕು 7ಕ್ಕೆ ಹಾಕ್ಬಿಟ್ಟಿದೆ. ಈಗ ಸಾಕು ಬತ್ತದಲ್ಲ ಇಲ್ಲಿ ಇದಾಗ ಮಾಮೂಲಿ 2 ಕೊಟ್ಟಿದ್ದಲ್ಲ ಅದು ಕೊಡು ಸಾಕು. ಇನ್ನು ಐಸೆ ಕಟ್ಟಿಲ್ ಬಲ್ಲೆ ಲೈಟ್ ಆಗಿರತ್ತೆ ಇಮೇಲ್ ಕಟ್ತದೆ. ಇಮೇಲ್ ಕಟ್ತದೆ ಅದು ಐಸೆ ಕಟ್ಟಿಲ್ಲ. ಇಲ್ಲ ಎಷ್ಟಕ್ಕೆ ಹಾಕಿದಾನು ಹಂಗಾರೆ 2ಕ್ಕೆ ಹಾಕು. ಐಸ್ ಕಟ್ತದೆ. ಐಸ್ ನೀರು ಹೀರೆಕಾಯಿ ಯಾಕ ಹಂಗೆ ಮಡಗಿದೆ ಇನ್ನ ಹೀರೆಕಾಯ ಇನ್ನೇನು ಎಲ್ಲನ್ ಕೂದಾಕ್ಬಿಟ್ಟಿ ಒಂದೇ ಬಜ್ಜಿ ಸಾಕು ಒಂದಕ್ಕೆ. ಅವೇ ಇನ್ನೇನು 4 ಮಿಕ್ಕಿದ ನಾನು ತಿಂದಿಲ್ವಾ ಅಲ್ಲಿ ನಾವು ತಿಂದಿ ಎಲ್ಲ ಕೂದಾಕ್ಬಿಟ್ಟಿದ್ರೆ ಏನು ಹೋಗಿರೋ ಸೊಪ್ಪ ಅದು ಚೆನ್ನಾಗಿ ಸೋಸ್ಕೋಬೇಕು. ಸೊ ಒಟ್ಟಿನಲ್ಲಿ ಯಾವ ಮನೆ ಅದು ಹಳೆ ಮನೆ ಆಗಿರ್ಬೋದು ಯಾವುದೇ ಮನೆ ಆಗಿರ್ಬೋದು ಯಾಕೆ ಹಂಗೆ ಇದು ಮಡಗಿದೆ ಎತ್ಕೋ ದೇವ್ರ ಮನೆ ಲೈಟ್ ಹಾಕಿ ಆಫ್ ಮಾಡಿದ್ದೆ. ನೀನು ಯಾರು ಆಫ್ ಮಾಡೋ ಅಂದರು ಹಿಂಗೆ ಇದ್ದೇ ಇರ್ತವೆ. ಒಟ್ಟಿನಲ್ಲಿ ಇನ್ನೂ ಎತ್ತವು ಪತ್ತವು ಎಲ್ಲ ಕ್ಲೀನ್ ಮಾಡೋದೆಲ್ಲ ಪ್ರತಿಯೊಂದು ಇದ್ದೇ ಇರ್ತದೆ. ಎಲ್ಲ ಕೆಂಚ ಎಲ್ಲ ಹೋಗಿ ಮುಸುಡಿ ತೊಳಿ ಮೊದಲು ಮುಸುಡಿ ನೋಡು ಆ ಕ್ವಾರೆ ಮುಸುಡಿಯ ಇದು PUC ಸ್ಕ್ರೀನ್ ಅದ ಹಾಕೋಕ್ಕೆ ಬತ್ತವ್ರೆ. ಇವತ್ತು PUC ಸ್ಕ್ರೀನ್ ಹಾಕ್ತಾರೆ. ಅದಾದ ನಂತರ ಏನೇನು ಕೆಲಸಗಳಿರ್ತವೆ ಗೊತ್ತಿಲ್ಲ, ನೋಡೋಣ ಈ ಬ್ಲಾಗಲ್ಲಿ ಏನಾಗುತ್ತೆ ಅಂತಂದರೆ. ಈಗ ಏನಕ್ಕೆ ಟ್ಯಾಕ್ಸಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಒಂದು ಸಿನಿಮಾ ಕನ್ನಡ ಸಿನಿಮಾ ಒಂದು ರಿಲೀಸ್ ಆಯಿತು ಒಂದು ಕಡೆ, ಅದ್ರ ಬಗ್ಗೆ ಗುಡ್ ಅಂತ ಹೇಳಿದ್ರು ತಪ್ಪಾಗಿ ಏನೋ ಕಮೆಂಟ್ ಮಾಡ್ತಾರೆ ಒಂದಷ್ಟು ಜನ. ಬೇಡಾಗಿ ಹೇಳಿದ್ರು ಕನ್ನಡಕ್ಕೆ ನೀನು ಕನ್ನಡನೇ ಸಪೋರ್ಟ್ ಮಾಡ್ತಾಯಿಲ್ಲ ಅಂತಲೂ ಹೇಳ್ತಾರೆ. ಎರಡೂ ರೀತಿ ಇರ್ತವೆ. ಒಂದು ಸಿನಿಮಾನ ಚೆನ್ನಾಗೈತಿ ಅಂತ ಹೋಗಿ ನೋಡಿ ಅಂತ ಅಂದರೆ ದುಡ್ಡ ಅವ್ರು ಕೊಟ್ಟಾರ ಇವ್ರು ಕೊಟ್ಟಾರ ಡ್ಯಾಸ್ ಕೊಟ್ಟಾರ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಈ ಚೆನ್ನಾಗಿಲ್ಲ ಅಂತಂದ್ರು ಆ ಥರ ಎಲ್ಲ ಕಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ಚೆನ್ನಾಗದೆ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನೋಡ್ಕೊಬಂದ್ರು ಕೂಡ ಪ್ರೇಕ್ಷಕರು. ಆದರೆ ನಾವು ಕಾಸು ಕೊಟ್ಟಿರ್ತೀವಿ, ಕಾಸು ಕೊಟ್ಟು ಹೋಗಿರ್ತೀವಿ, ನಮ್ಮ ಅನಿಸಿಕೆನ ನಾವು ವ್ಯಕ್ತಪಡಿಸ್ತೀವಿ ಅಂತ ಕೆಲವ್ರು ಅಂತಾರೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ಈ ರೀತಿ ಆಗೈತೆ. ಯಾಕೆಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಆ ಮಟ್ಟಕ್ಕೆ ಕೊಂಡೋಗೈತೆ. ತಪ್ಪು ಅನ್ನೋಕ್ಕಾಗಲ್ಲ, ಸರಿ ಅನ್ನೋಕ್ಕಾಗಲ್ಲ. ಸತ್ಯನ ಹೇಳ್ಕೊಂಡ್ರು ಅದರಲ್ಲೂ 4 ಜನ ತಪ್ಪು ಹುಡ್ಕೋರು ಇರ್ತಾರೆ. ಒಳ್ಳೆಯ ಮಾತುಗಳಲ್ಲೂ ಒಂದು ತಪ್ಪು ಮಾತನ್ನ ಹುಡ್ಕೊಂತವ್ರು ಇರ್ತಾರೆ. ಈಗ ಏನೋ ಪೋಸ್ಟ್ ಮಾಡಬೇಕಾದ್ರೆ ಒಂದು ಅಕ್ಷರ ಮಿಸ್ಟೇಕ್ ಆಗಿರುತ್ತೆ ಅಂದ್ಕೊಳ್ಳಿ, ಪಾಯಿಂಟ್ ಬರೋದೇ ಕಾಮೆಂಟು ಒಂದು 50 ಕಾಮೆಂಟ್ ಬಂದರೆ ಅದರಲ್ಲಿ ಒಂದು 40 ಕಾಮೆಂಟು ಆ ತಪ್ಪಾಗಿರೋ ಅಕ್ಷರದ ಬಗ್ಗೆನೇ ಮಾಡಿರ್ತಾರೆ. ಫಸ್ಟು ಕನ್ನಡ ಕಲಿ, ಕನ್ನಡ ಚೆನ್ನಾಗಿ ಕಲಿ, ಕನ್ನಡ ಮಾತಾಡೋದು ಕಲಿ, ಮತ್ತೊಂದು ಎಕ್ಸೆಟ್ರಾ ಹಿಂಗೆ ಮಾಡ್ತಾರೆ. ಬಟ್ ಅದು ಮಿಸ್ಟೇಕ್ ಆಗೈತೆ ಅಂತ ಯಾರೂ ಕಾಮೆಂಟ್ ಮಾಡಲ್ಲ. ಬೈ ಮಿಸ್ಟೇಕ್ ಮಾಡಿ ಹಿಂಗೆ ಏನೋ ಹಾಕಿದ್ದಾರೆ ಅಂತ ಮಾತಾಡಲ್ಲ. ಪಾಯಿಂಟ್ ಮಾಡೋದೇ ಬ್ಯಾಡ್ ಅದನ್ನೇ ಪಾಯಿಂಟ್ ಮಾಡೋದು. ಒಂದು ಹಂತದವರೆಗೂ ಒಬ್ಬ ಮನುಷ್ಯನಿಗೆ ಯಾವಾಗ ಪ್ರೈವಸಿ ಒಂದು ಇದು ಸಿಗುತ್ತೆ ಅಂತಂದರೆ, ಈ ಸೋಷಿಯಲ್ ಮೀಡಿಯಾಗೆ ಬರದೆ ಅವರು ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಮಾತ್ರ ಯಾರು ಗೊತ್ತಿರ್ತಾರೋ ಅವರು ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಎಂಜಾಯ್ ಮಾಡ್ಬೋದು. ಬಟ್ ಒಂದು ಸಲ ಒಂದು ಸಣ್ಣ ಮಟ್ಟದಲ್ಲಿ ಏನಾರು ಒಂದು ರೆಕಗ್ನೈಸಿಂಗ್ ಆಯಿತು ಅಂತಂದರೆ ತುಂಬ ಕಷ್ಟ ಇರುತ್ತೆ. ಅವರು ಎಲ್ಲೇ ಹೋದರೂ ಕೂಡ ಹೆಂಗಿರಬೇಕು ಅಂತಂದರೆ ಈ ನಾಟಕೀಯ ಜೀವನ ಆಗೋಗುತ್ತೆ. ಮಾತಾಡ್ಸೋ ರೀತಿ ನಮ್ಗೆ ಏನೇ ಟಿಂಗ್ಸಂದು ಏನೇ ಪಾಪ ಇದ್ರೂ ನಾವು ಅಣ್ಣ ಹಿಂಗೆ ಅನ್ಬೇಕು. ನಮ್ಮ ಸಿಟ್ಟು ತೋರ್ಕೊಂಡ್ರೂ ಅವ್ನಿಗೆ ಅಹಂಕಾರ ದುರಂಕಾರ ಅಂತಾರೆ. ಈಗ ನನಗೆ ಅನ್ಕೋತಾರೆ. ನನಗೆ ಆಲ್ಮೋಸ್ಟು ಏಕೆಂದರೆ ಸಿಕ್ಕಾಪಟ್ಟೆ ನಂಬರ್ ಸ್ಪ್ರೆಡ್ ಆಗಿರೋದ್ರಿಂದ ನಾನೇನು ಕೊಟ್ಟಿಲ್ಲ. ನಾನು ಅದು ಏನೋ ಬರುವಂಥದ್ದು ಮೇಲೆ ಒಂದು 100 ಜನ ಕೊಡ್ತೀನಿ ಅಂದ್ಕೊಳ್ಳಿ, ಅದು 500 ಜನಕ್ಕೆ ಸ್ಪ್ರೆಡ್ ಆಗಿರ್ತದೆ. ಹಾಗೆ ಒಂದು 5,000 ಜನಕ್ಕೆ ಸ್ಪ್ರೆಡ್ ಆಗೈತೆ. ಎಷ್ಟು ಕಾಲು ಅಂತ ನಾನು ಕೂಲಾಗಿ ಮಾತಾಡೋಕ್ಕಾಗೋದು. ನಾನು ಎಷ್ಟೋ ಜನಕ್ಕೆ ರೇಗೆ ಬಿಟ್ಟಿವ್ನಿ. ಅವರು ಅನ್ಕೋತಾರೆ ಕೆಂಪು ಸರಿ ಇಲ್ಲ ಅಂತ, ಕೆಂಪಂಗೆ ದುರಂಕಾರ, ಕೆಂಪಂಗೆ ಆಟಿಟ್ಯೂಡು, ಮತ್ತೊಂದು ಎಕ್ಸೆಟ್ರಾ ಅವರೇ ಒಂದಷ್ಟು ಬ್ಯಾಡ್ ಕಮೆಂಟ್ ಹೊಡಿಸೋದು. ಈ ಥರ ಎಲ್ಲ ಸನ್ನಿವೇಶಗಳು ಅವೇ.
ನಾನು ರ್ಯಾಸ್ ಬಿಹೇವಿಯರೇ ಕೆಲವೊಂದ್ಸಲ ಈಗ ನನ್ನ ವೈಯಕ್ತಿಕ ಕಷ್ಟಗಳಿದ್ದಾಗ ನಂದು ಯಾವುದೋ ಈಗ ಮನೆ ಕಡೆ ಒಂದಷ್ಟು ಸಾಲ ಮಾಡಿರ್ತೀನಿ, ನಾನು ಸಾಲ ತೀರ್ಸೋ ಕಡೆ ನಾನು ಫೋಕಸ್ ಮಾಡಬೇಕೇ ಹೊರತು ನನಗೆ ಆ ವಿಡಿಯೋ ಮಾಡಿಕೊಡು, ನನಗೆ ಈ ವಿಡಿಯೋ ಮಾಡಿಕೊಡು, ನನಗೆ ಅದು ಮಾಡಿಕೊಡು, ಇದು ಮಾಡಿಕೊಡು, ನನಗೆ ಮಾತಿಗೆ ಸ್ಪಂದಿಸ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಸರಿಯಾಗಿ ಮಾತಾಡಿಕ್ಕಿಲ್ಲ, ಹಂಗೆ ಹಿಂಗೆ ಎಕ್ಸೆಟ್ರಾ ಅಂತಂದ್ರೆ ನಾನು ಇಲ್ಲಿ ಫೋನ್ ಇಟ್ಕೊಂಡು ಬರೀ ಅವ್ರ ಜೊತೆ ಕುತ್ಕೊಳ್ಳೋಕ್ಕೂ ಆಗಲ್ವಲ್ಲ. ಇಲ್ಲಿ ನನ್ನ ಪಾಡಿಗೆ ನಾನು ಏನೋ ವಿಡಿಯೋ ಹಾಕೋದನ್ನ ಇಲ್ಲ ಒಂದು ಏನೋ ಸಾಲ ಮಾಡಿದ ಅದ್ರ ತೀರ್ಸೋ ಕಡೆ ನಾನು ಗುರಿನ ಫೋಕಸ್ ಮಾಡ್ತಾನೆ, ಇದು ತುಂಬ ಮುಖ್ಯ ಆಗುತ್ತೆ. ಬಟ್ ಯಾರೋ ಅವ್ರು ಹಂಗೆ ಅನ್ಕೋತಾರೆ, ಇವ್ರು ಹಿಂಗೆ ಅನ್ಕೋತಾರೆ ಅಂತಲೂ ನನ್ನ ತಲೆ ಕೆಡ್ಸ್ಕೊಳ್ಳೋದು ಇಲ್ಲ. ಅಂತಾರೆ ನಾನು ಮಾತಾಡೋದೇ ಕೆಲವೊಬ್ರಿಗೆ ಮಾತ್ರ ಸ್ಮೂತಾಗಿ ಮಾತಾಡ್ತೀನಿ, ಕೆಲವೊಬ್ರಿಗೆ ರ್ಯಾಸಾಗೆ ಮಾತಾಡ್ತೀನಿ. ಯಾಕೆ ಅಂತಂದರೆ ನನ್ನ ಕಷ್ಟ ಅಂದಾಗ ಯಾರು ನಮ್ಮ ಮಟ್ಟಿಗೆ ಬಾಗಿಲಿಗೆ ಓಡ್ ಬಂದಿರಲಿಲ್ಲ, ಒಂದಿನ ಯಾರು ಓಡ್ ಬಂದಿರಲಿಲ್ಲ. ಅವತ್ತು ನಾನೇ ನನ್ನ ಮೈಂಡನ್ನು ನಾನೇ ಸರಿ ಮಾಡ್ಕೊಂಡಿದ್ದೀನಿ. ಯಾರು ನಿನ್ನ ಕಷ್ಟ ಏನು ಅಂತ ಅಡ್ಡಿ ಬಾಗಿಲಿಗೆ ಓಡ್ ಬಂದಿಲ್ಲ. ಆಮೇಲೆ ಯಾರು ಆಗೋದು ಇಲ್ಲ ತಿಳ್ಕೊಬಿಡಿ. ನಾನು ಫೈನಲಿ ಅವತ್ತು ಒಂದಿನ ಗೊತ್ತಾಗೋಯ್ತು ನನಗೆ ಯಾರು ಆಗಲ್ಲ ಅಂತ. ಯಾರು ಹೊಟ್ಟೆ ಬಾಗಿಲು ಬಂದಿಲ್ಲ, ನಿನ್ನ ಕಷ್ಟ ಏನು ಅಂದ್ಕೊಂಡು ಯಾರು ಬಂದಿಲ್ಲ. ಆಮೇಲೆ ನಾವೇನೇ ಸಾಲ ಮಾಡಿದ್ರು ಅದನ್ನು ನಾವೇ ತೀರಿಸ್ಬೇಕೇ ಹೊರತು ಯಾರು ಬಂದು ತೀರಿಸ್ಕೊಡಲ್ಲ. ಅದಕ್ಕೋಸ್ಕರ ಆ ಥರ ಮಾತ್ರ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಕೆಂಪು ಸರಿ ಇಲ್ಲ ಅಂದ್ಕೊಂಡು ನಾನು ರ್ಯಾಸಾಗಿ ಮಾತಾಡೋದನ್ನ ಯಾರಿಗಾರ ಅವ್ರು ಸರಿ ಇಲ್ಲ ಅಂತಲೇ ಅಂದ್ಕೊಳ್ಳಿ, ನಾನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಪ್ರೀತಿಯಿಂದ ಯಾರೋ ಒಬ್ಬನ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಪಾಪ ಅವ್ರಿಗೂ ಒಂದು ಜೀವನ ಇದೆ, ಅವ್ರಿಗೂ ಒಂದು ಕಷ್ಟ ಐತೆ. ಒಂದು ಜೀವನ ಅಂದರೆ ಅಷ್ಟಾರು ಅವ್ನ ಜೀವನ ಅವನು ರೂಪಿಸ್ಕೊಂಡವನೇ. ಅವ್ರ ಜೀವನ ಅವ್ರಿಗೆ, ನಮ್ಮ ಜೀವನ ನಮಗೆ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತ ಯಾರು ಮನಸ್ಥಿತಿಲಿರುತ್ತೋ, ಯಾರು ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೋ, ಅರ್ಥ ಮಾಡ್ಕೊಂಡು ಯಾರನ್ನು ಪ್ರೀತಿಸ್ತಾರೋ ಅಂಥವ್ರಿಗೆ ಮಹತ್ವ ಕೊಡಮ್ಮ, ಅಂಥವ್ರನ್ನ ಪ್ರೀತಿಸುಮ್ಮ ನಾವು ಕೂಡ. ಬಟ್ ಅಹಂಕಾರ ದುರಹಂಕಾರ ಕೆಲವು ಫೋನ್ ಕಾಲಲ್ಲಿ ಏನೇನೋ ಮಾತಾಡ್ತಾರೆ ಕೆಲವರು, ಅಂಥವ್ಕೆಲ್ಲ ನಾನು ತಲೆನ ಕೆಡಿಸ್ಕೊಳ್ಳಲ್ಲ. ನಾನು ರ್ಯಾಸಾಗೆ ಮಾತಾಡೋದು. ಓಕೆ, ಥ್ಯಾಂಕ್ ಯು. ನಮ್ಮ ಗ್ರಾಮಕ್ಕೆ ನಮ್ಮ ಮನೆ ಹತ್ರ ಆಗಮಿಸಿದ್ರೆ ಯಾವ್ರಣ್ಣ? ಅಣ್ಣ ನಾವು ಕೌದಲಿ ಮಾದೇಶ್ವರಂ ಬೆಟ್ಟ. ಹಾಂ. ಮೂಲತಃ ನೀವು ಅಲ್ಲಿಯರ? ನೀವು ಅಣ್ಣ ಎಲ್ಲ ನೀವೆಲ್ಲ ಚಾಪೆ ಅದಕ್ಕೇನಂತಾರೆ, PUC ಸ್ಕ್ರೀನು ನೋಡಿರ್ತಾರೆ ತುಂಬ. ಎಲ್ಲ ಆಲ್ಮೋಸ್ಟ್ ಸಿಟಿ ಕಡೆ ನಮ್ಮ ಹಳ್ಳಿ ಕಡೆ ಎಲ್ಲ ಹಾಕ್ಸಿರ್ತಾರೆ. ಅಂದರೆ ಬಿಸಿಲು ಬರಬಾರ್ದು ಮತ್ತು ಮಳೆ ನೀರು ಬರಬಾರ್ದು, ಧೂಳು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಹಾಕ್ಸ್ವಂಥದ್ದು. ಈಗ ನಮ್ಮ ಮನೆ ಹತ್ರ ಕೂಡ ಅಣ್ಣವರು ಬಂದಿದ್ದಾರೆ, ಫೋನ್ ಮಾಡಿದ್ರು ಬನ್ನಿ ಅಂತ ಅಂದೆ. ಈಗ ನಮ್ಮ ಮನೆಗೂ ಕೂಡ ಸ್ಕ್ರೀನ್ ಹಾಕೋಕ್ಕೆ, ಅಂದರೆ ಈ ಕಡೆ ಮುಖದಲ್ಲಿ ಮಳೆ ಬೂದ್ರೆ ಪೂರ್ತಿ ಎಲ್ಲ ಬಾಗಿಲಿಗೆ ಹೋಗ್ತಿತ್ತು ನೀರು, ಇರ್ತ್ಲೊಡ್ದಾಗ ಪೂರ್ತಿ ಬಾಗಿಲಿಗೆ ಹೋಗ್ತಿತ್ತು. ಸೊ ಆ ಉದ್ದೇಶಕ್ಕೋಸ್ಕರ ಒಂದಿಷ್ಟು ಅಗಲಕ್ಕಾದರೂ ಹಾಕ್ಸಮ್ಮ ಅಂತ ಅಂದ್ಬಿಟ್ಟು, ಇನ್ನು ನಾವು ಮೇಲೆಲ್ಲ ಹಾಕ್ಸ್ಬೇಕು ಅಂತಂದರೆ ಬೇಕಾದಷ್ಟು ಕಾಸಬೇಕಾಯ್ತದೆ, ಅವಕ್ಕೆಲ್ಲ ಹಾಕಿಸುವಷ್ಟು ಈಗ ಬಂಡವಾಳ ಇಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಒಂದಿಷ್ಟು ಅಗಲ ಹಾಕಿಸ್ತೀವಿ. ಇದು ಏನು ಅದು ಪ್ರೈಸ್ ಎಲ್ಲನೇ ವಿಡಿಯೋ ಮುಖಾಂತರ ತಿಳಿಸ್ತೀರಾ? ವಿಡಿಯೋ ಮುಖಾಂತರನೇ ಪ್ರೈಸ್ ತಿಳಿಸ್ತೀರಾ? ಎಷ್ಟು ಪ್ರೈಸು, ಏನು ಎತ್ತ ಹೆಂಗೆ ಸರ್? ಅದು ನಿಮಗೆ 10 mm ಬಂದು 120 ರೂಪಾಯಿ ಸ್ಕ್ವೇರ್ ಫೀಟ್ ಬರುತ್ತೆ. 10 mm ಇವಾಗ ಹಾಕೋದು 10 mm ಪೀಸ್. ಅದು ಬಂದು ನಿಮಗೆ 120 ರೂಪಾಯಿ ಬರುತ್ತೆ. ಇನ್ನು 6 mm ಬೇಕಾದ್ರೆ ನಿಮಗೆ ಕಡಿಮೆ ಬರುತ್ತೆ, 80 ರೂಪಾಯಿ ಬರುತ್ತೆ. ಇದರಲ್ಲೂ ನೀವು ಹಾಕೋದ್ರಲ್ಲೂ 6 mm 10 mm ಐತೆ. ಹೌದು, ಕ್ವಾಲಿಟಿ ಮೇಲೆ ಥಿಕ್ನೆಸ್ ಮೇಲೆ ಬರುತ್ತೆ. ಇದ್ಯಾವುದೋ MM ಅಂತ ನಾವು ತರಬೇಕಾದ್ರೆ ಹೇಳ್ತೀವಿ, ಕಬ್ಬಣ ಅದೇ ಸಣ್ಣ ದಪ್ಪ ಇರ್ತಾವಲ್ಲ, ಸೊ ಆ ಥರ ಡಿಫ್ರೆನ್ಸ್ ಇದು ಕೂಡ. ಹಾಂ. ಏನು ಪ್ರೈಸು ವಿಡಿಯೋದೆಲ್ಲ ತಿಳಿಸ್ತೀರಾ? ಅದೇ 120 80 5 ವರ್ಷ ವ್ಯಾರಂಟಿ. 5 ವರ್ಷ ವ್ಯಾರಂಟಿ ಇರುತ್ತೆ. ಕಲರು ಒಂದು ವರ್ಷ ಪ್ರೀ ಸರ್ವಿಸ್ ಇರುತ್ತೆ. ಒಂದು ವರ್ಷ ಏನಾರು ಕಿತ್ತೋದ್ರೆ ಬಂದು ರೆಡಿ ಮಾಡ್ಕೊಡುವಂಥದ್ದು. ಹಾಂ. ಓಕೆ. ಯಾಕೆ ಹಿಂಗೆ ನಾನು ಅಡ್ಡ ವಿಡಿಯೋದಲ್ಲಿ ತಿಳಿಸ್ತಾನೆ ಅಂದರೆ ರೀಲ್ಸಲ್ಲಿ ಎಲ್ಲ ಹೇಳೋಕ್ಕಾಗಲ್ವಲ್ಲ, ಲಾಂಗ್ ಆಗೋಯ್ತದೆ. ಸೊ ಆ ಉದ್ದೇಶಕ್ಕೋಸ್ಕರ ತಗೊಬನ್ನಿ ಅಣ್ಣ. ಸರ್ ಗಾಡಿ ಬನ್ನಿ. ಕಲರ್ ಚಾಯ್ಸ್ ಮಾಡ್ಬೇಕಾ? ಅದು ಮೇಗಳದು ವೈಟ್ ಯಾಕೆ ಅಣ್ಣ? ಹಾಂ, ವೈಟು ಅದು ಒಂದೇ ಥರ ಬರೋದಾ? ಹಂಗಾರೆ ಇದೇ ಹಾಕ್ಬಿಡಿ. ಇದಾ ಚೆನ್ನಾಗಿ ಕಾಣಲ್ವಾ? ಇದೇ ಹಾಕಿ ಇದು ಗಾಡಿ. ಏನು ಇದು ಮೆಟೀರಿಯಲು? PUC ಅಂದರೆ ಫೈಬರು ಆ ಥರ? ಹಾಂ. ಓ, ನೀರಿನ ಟ್ಯಾಂಕ್ ಮೆಟೀರಿಯಲು. ಹಾಂ. ಎಷ್ಟು ವರ್ಷ ಬಳಕೆ ಬರ್ಬೋದು ಅಂದಾಜು? ಒಂದು ನಿಮ್ಗೆ ಕಮ್ಮಿ ಅಂದ್ರೆ 12 ವರ್ಷ ಬರುತ್ತೆ. ನಾವು 5 ವರ್ಷ ಹೇಳ್ತೀವಿ ಅಷ್ಟೇ. 5 ವರ್ಷ ಹೇಳ್ತೀರಾ ನೀವು? 5 ವರ್ಷ ಹೇಳ್ತೀವಿ. 12 ವರ್ಷ ಬರುತ್ತೆ. ಹಾಂ. ಓಕೆ. ಮಾಮೂಲಿ 1 2 3 4 5 ಕಲರ್ವೆ. ನಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಥರ ಒಂದು ಕಲರ್ನ ಚಾಯ್ಸ್ ಮಾಡ್ಕೋಬೋದು. ಇದು ಯಾವ್ಯಾವ ಜಿಲ್ಲೆ ನೀವು ಸರ್ವಿಸ್? ಆಲ್ ಓವರ್ ಕರ್ನಾಟಕ. ಯಾವುದೇ ಜಿಲ್ಲೆ ಆದರೂ, ಯಾವುದೇ ಹಳ್ಳಿ ಆದರೂ ಹೋಗಿ ಸರ್ವಿಸ್ ಮಾಡಿಕೊಡ್ತೀರಾ? ಹಾಂ. ಯಾವ್ಯಾವ ಜಿಲ್ಲೆವರೆಗೂ ಹೋಗಿದ್ದೀರಾ? ನಾವು ಇಲ್ಲಿ ಮಂಗಳೂರು ಹೋಗಿದ್ದೀವಿ. ಹಾಂ. ಮೈಸೂರು ಮೈಸೂರು ಎಲ್ಲ ಕಡೆ. ಬೆಂಗಳೂರು, ಹಾಂ. ಕೋಲಾರ, ಹಾಂ. ಮತ್ತೆ
ಉತ್ತರ ಕರ್ನಾಟಕ ಹಾಂ. ಎಲ್ಲ ಕಡೆನೂ ಹೋಗಿದ್ದೀವಿ. ಎಷ್ಟು ವರ್ಷದಿಂದ ಈ ವರ್ಕ್ ಮಾಡ್ತಾ ಇರೋದು? ನಾವು 5 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀವಿ. 5 ವರ್ಷ. ಸುಮಾರು 5 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ ಅಣ್ಣರು. ನಾನು ಈ ಕಲರ್ನ ಚಾಯ್ಸ್ ಮಾಡೀನಿ, ಇದನ್ನ ಇದು ಚೆನ್ನಾಗಿ ಕಾಣ್ತದೆ ಅಂತ ಅಂದ್ಬಿಟ್ಟು ಈ ಕಲರ್ನ ಚಾಯ್ಸ್ ಮಾಡಿದ್ದೀನಿ. ಹಾಕೋಣ ಇದು, ಈ ಕಲರ್ ಹಾಕೋಣ ಇದು. ಸೇರೋಣ ಹಾಕು. ಹಾಂ, ಓಕೆ. ಈ ಭಾಗ ಹಾಕಿಸ್ತಾ ಇರುವಂಥದ್ದು ಅಲ್ಲಿಂದ ಇಲ್ಲಿವರೆಗೂ ಮಾತ್ರನೇ ಹಾಕಿಸ್ತಾ ಇರುವಂಥದ್ದು. ಅದೇ ಯಾವ ಥರ ಅಲ್ಲಿಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಣ್ಣರು. ಹಾಂ ಹಾಂ, ಇದೇ ಇಲ್ಲೇ ಪಿಟ್ ಮಾಡ್ಕೊಂಡು ಆಮೇಲೆ ಆನಂತರ ಅಲ್ಲಿಗೆ ಪಿಟ್ ಮಾಡೋದಾ? ಹಾಂ ಹಾಂ ಎಲ್ಲ ಇದು ಮಾಡ್ಕೊಂಡು ಆಮೇಲೆ ಗೋಡೆಗೆ ಹಾಂ, ಅಲ್ಲೆಲ್ಲ ಮೊದಲು ಅಳತೆ ತಗೊಬಿಡ್ತೀರಿ? ಫಸ್ಟ್ ಅಳತೆ ಮಾಡ್ಕೊಂಡು ಇದು ಮಾಡೋದು. ಹಾಂ, ಇವೆಲ್ಲ ನಿಮಗೆ ಸೀಟು ಎಲ್ಲಿಂದ ತರಿಸೋದು ನೀವು? ಇದು ಇದರಿಂದ ತಮಿಳ್ನಾಡಿಂದ ಬರುತ್ತೆ, ಹಾಂ ಮತ್ತೆ ಗುಜರಾತಿಂದ ಬರುತ್ತೆ. ಹಾಂ ಹಾಂ ಹಾಂ. ನೋಡಿ, ಈಗ ಫೈನಲಾಗಿ ಇದು ಇಷ್ಟು ಕಾಣ್ತೈತೆ. ಈ ಥರ ಮರೆ ಮಾಡಿದ್ರೆ ಬಿಸಿಲು ಬರಲ್ಲ, ಧೂಳು ಬರಲ್ಲ, ಮಳೆನೂ ಬರಲ್ಲ. ಆ ಥರ ಒಂದು ಸಿಂಪಲಾಗಿ ಚೆನ್ನಾಗಿ ಕಾಣ್ತದೆ. ಒಟ್ಟಿನಲ್ಲಿ ಈ ಕಲರು ಎಲ್ಲ ಮುಚ್ಕೋತವೆ. ಇದು ಮೇಕ್ ಎಳೆದ್ಮೇಲೆ ಕಲರ್ ಕಾಣ್ತವೆ, ಇವು ಡಿಸೈನ್ ಕಲರ್ ಕಾಣ್ತವೆ. ಈಗೇನು ಅವಶ್ಯಕತೆ ಇಲ್ಲ. ಮಳೆಗಾಲದಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಬೇಕಾಗಿದ್ದು. ಸೊ ಆ ಉದ್ದೇಶಕ್ಕೋಸ್ಕರನೇ ಈ ಥರ ಸ್ಕ್ರೀನ್ನ ಹಾಕಿಸ್ತಾ ಇರೋದು. 10,080 ರೂಪಾಯಿ ಬಿಲ್ ಮಾಡಿದ್ರು. ತಾಟ್ಗೆ 400 ರೂಪಾಯಿ ಕೊಟ್ಟೆ. ಒಟ್ಟು 10,400 ರೂಪಾಯಿ ಆದದ್ದು. ಈ ಕಡೆ ಸಿಕ್ಕಾಪಟ್ಟೆ ಇರ್ತೋಡಿತದೆ ಅಂತ ಅಂದ್ಬಿಟ್ಟು ಈ ಸೈಡ್ ಮಾತ್ರ ಹಾಕಿಸ್ತಾ ಇರೋದು. ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.